ಗಾಡಿಲ ಐತೆ ರೆಡಿ ಎಷ್ಟು ಜನ ಏನಂತೀನಿ ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು. ಅವ್ರು ಸಂಸದರಿದಾರಲ್ಲ, 5 ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದ್ರೆ ಅಂತ ಅದಕ್ಕೆ ಕೂಡ ಅವ್ರು ಉತ್ತರ ನೀಡಬೇಕು ಅಂತ ನಾವೀಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆನ್ಸರ್ ಮಾಡಿ ಮೋದಿ ಅಂತ ಉತ್ತರ ಕೊಡ್ಲಿ. ಅಚ್ಚೇದೇನ್ ವಿಕಾಸ್ ಪ್ರಗತಿ ಡೆವಲಪ್ಮೆಂಟ್ 15 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತೇನ್ ಮಾಡ್ತಾವ್ರೆ ತಾವೆಲ್ಲ ನೋಡಿದ್ದೀರ ತಾನೆ. ನಾವು ಕೇಳ್ತಾ ಇರೋದು ಅಷ್ಟೇ. ಧನ್ಯವಾದಗಳು. ಸಂಬಂಧ ಇಲ್ಲ ಯಾವ ವಿಷಯ ಅನ್ನೋದೇ ಗೊತ್ತಿಲ್ಲ. ಇವರು ಈ ರೀತಿ ಪ್ರಧಾನಮಂತ್ರಿ ಗೊತ್ತಂದ್ರೆ ರಸ್ತೆಯಲ್ಲಿ ಓಡಂಗಿಲ್ಲ. ಯಾರು ರಸ್ತೆಯಲ್ಲಿ ಓಡೋದಂಗಿಲ್ವಾ? ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ. ಪ್ರತಿಭಟನೆ ಇದೆ ರಸ್ತೆಯಲ್ಲಿ ನಿಂತಿರಲ್ಲ ಪೊಲೀಸರು ಬಂಧಿಸ್ತಿರೋದು ಇದೇನ್ರಿ ಇದು? ಯಾವ್ದಿದೆ ಸ್ವಲ್ಪ ಎತ್ತೋ ಗಾಡಿನ ಕಾಲ್ ತೆಗೀರಿ ಮೇಡಮ್, ಕಾಲ್ ತೆಗೀರಿ, ಕಾಲ್ಗಿಲ್ ಮೇಲೆ ಹತ್ತಿಸ್ಬಿಟ್ಟವ್ರು. ಬೇರೆ ಆಯ್ತು ಏನಿದ್ದಾನ ಕಳ್ಳಾಡ್ತಾ ಇದಾರೆ. ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಿಡ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಹೇಳಿ ಮೇಡಮ್. ಇಲ್ಲಿಗೆ ಹಾಕಿ ಬಂದಿದ್ರು ಮತ್ತೆ ಮನೆಗೆ ಹೋಗೋರು. ಹೋಗ್ಲಿ ಬಿಡಿ, ಹೋಗೋರು ಹೋಗ್ಲಿ. ಇವಾಗ ಎಳ್ದಾಡ ಅಂತದ್ದು ಏನಿದೆ? ಅವ್ರು ಹೋಗ್ತೀವಿ ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರೋ ಬಟ್ಟೆ ಮಾಡಿದೀನಿ ಹೋಗ್ತಾ ಇದ್ದೀನಿ ಮನೆಗೆ.
ಇಲ್ಲೇ ಇರಿ ಸರ್ ಇಲ್ಲೇ ಇರಿ ಸರ್ ಹಂಗೆ ತಳ್ಳಿ ಸರ್ ಕರ್ನಾಟಕ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ರಾಜ್ಯ. 4,30,000 ಕೋಟಿ ನಾವು ಟ್ಯಾಕ್ಸ್ ಅನ್ನು ಕಟ್ತೇವೆ. ನಮಗೆ ಬರೋದು ಎಷ್ಟು? 40-50 ಸಾವಿರ ಕೋಟಿ ವಾಪಸ್ ಕೊಡ್ತಾರೆ ಮೋದಿಯವರು. 2 ವರ್ಷದಲ್ಲಿ ಸತತವಾದಂಥ ಭೀಕರವಾದಂಥ ಬರ ಇದೆ. 200ಕ್ಕಿಂತ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದೆ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು. ಕಾನೂನಾತ್ಮಕ ರೀತಿಯಲ್ಲಿ ಕೇಳಿದ್ದೇವೆ. ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಈ ಸರ್ಕಾರ ಕನ್ನಡಿಗರಿಗೆ ಪರಿಹಾರ ಕೊಡ್ತೀವಿ. ಚಂಪು ತೋರಿಸದೆ ಇದ್ರೆ ಬರೀ ಏನು ತೋರಿಸ್ತದೆ? 28ರಲ್ಲಿ 26 ಜನ MPs ಗೆಲ್ಸ್ಕೊಂಡು ಹೋದ್ರಲ್ಲ ಸ್ವಾಮಿ. ಕನ್ನಡಿಗರು ನಿಮಗೆ ಇವತ್ತು ಈ 5 ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ಕರ್ನಾಟಕಕ್ಕೆ? ನಮ್ಮ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನು ಕಷ್ಟದಲ್ಲಿದ್ದಾರೆ. ನಮ್ಮ ಹಕ್ಕನ್ನು ನಾನು ಭಿಕ್ಷೆ ಜಬರ್ದಸ್ತಿ ಕೇಳ್ತಾ ಇದ್ದೀವಿ. ಕೋರ್ಟ್ ಮೆಟ್ಟಿಗೆ ಹೋಗ್ಬೇಕಾಗಿತ್ತ ನಾವು? ಹೌದು, ಕೇಳಿ. ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನು ಮಾಡಬೇಕು? ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ 11,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಕಷ್ಟ ಆಗಿದೆ GST ಸಹ ನರೇಂದ್ರ ಮೋದಿಯವರು ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತ. ರಾಜ್ಯದ ಮೇಲೆ ದ್ವೇಷ ಯಾಕೆ? ನಿಮಗೆ ಏನು ನಮ್ಮಿಂದ ಲಾಸ್ ಅಂತೂ ಆಗಿಲ್ಲ. ಕನ್ನಡಿಗರ ಮೇಲೆ ಯಾಕೆ BJP ನರೇಂದ್ರ ಮೋದಿಯವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳೋದಿಲ್ಲ. ಪ್ರತಿಭಟನೆ ಮಾಡ್ತಕ್ಕಂಥ ಅವಕಾಶ ಮೂಲಭೂತವಾದಂಥ ಹಕ್ಕು. ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ. ನಾವು ಮಾಡದೇ ಇದ್ರೆ, ರಾಜ್ಯದ ಜನರ ಪರವಾಗಿ ನಾವು ಕೇಳದೇ ಇದ್ರೆ ನಮ್ಮ ಹಕ್ಕಿದೆ ನಾವು ಚಲಾಯಿಸ್ತೀವಿ. ನಮ್ಮ ಟ್ಯಾಕ್ಸ್ ಹಣ ತಗೊಂಡು ನಮ್ಮ ರಾಜ್ಯಕ್ಕೆ ಪರಿಹಾರ ಕೊಡದೇ ಇದ್ದಾಗ, ನಮ್ಮ ಹಕ್ಕನ್ನು ಕೊಡದೇ ಇದ್ದಾಗ ಒಬ್ಬ ಸಾಮಾನ್ಯ ಕನ್ನಡಿಗರಾಗಿ ಧ್ವನಿ ಎತ್ತಕ್ಕಂಥ ಜವಾಬ್ದಾರಿ ನಮ್ಮದು. ನಾವು ಮಾಡ್ತಾ ಇದ್ದೇವೆ. BJP's Chombu Sarkara is now for everybody to see and judge. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modi ji gives them Chombu. When there is drought in the state, for 6 months now, Congress government of Karnataka is asking for 17,400 crores of drought relief money for our farmers, for our poor across the state. From NDRF funds, National Disaster Relief Fund, Modi ji gives us Chombu. When Karnataka demands that in the 15th Finance Commission, Kannadigas have been denied 60,000 crores, Modi ji gives us Chombu. When Karnataka demands its money for Bhadra Dam, 6,000 crore that was announced in the union budget, Modi ji gives us Chombu. When Bangaloreans demand that union budget which announced a periphery road for Bangalore, Modi ji gives us Chombu. When Indians and Kannadigas, when the entire country including Kannadigas, they demand 15 lakh in their bank accounts, Modi ji gives us Chombu.
when our youth demands 2 crore jobs a year, in 10 years they should have given 20 crore. Modi ji gives us chombu. When we demand cheaper petrol, which was 71 rupees during Congress government, now it is 100 rupees a litre. Modi ji gives us chombu. When India's farmers, Karnataka's farmers, they demand cheaper diesel, which was 56 rupees a litre during Congress regime and is now 85 rupees a litre. Modi ji gives us chombu. So this is BJP's Chombu Sarkara. Time to defeat BJP's Chombu Sarkara and to elect Congress nationally. That's why across the state, people, as Modi ji comes here, people are showing him Chombu because that's what they are going to return to him. Thank you. ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಅವ್ರು ಕೊಟ್ಟಿರುವಂಥ ಒಂದು ಭರವಸೆಗಳು ಈಡೇರಲಿಲ್ಲ. ನಮ್ಮ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಮಾಡಿದ್ದಾರೆ. ಅವರು ಹೇಳಿದಂಥ ಒಂದೊಂದು ಮಾತುಗಳು ಇವತ್ತಿನ ದಿವಸ ಯಾವುದು ಕರ್ನಾಟಕದಲ್ಲಿ ನೆರವೇರಿಲ್ಲ. ಓನ್ಲಿ ಖಾಲಿ ಚೊಂಬನ್ನ ಕೊಟ್ಟಿದ್ದಾರೆ ಇವತ್ತು. ಅದರಿಂದ ನಾವು ಇವತ್ತೆಲ್ಲರೂ ಬೀದಿಗಿಳಿದು ನಾವು ಅವ್ರಿಗೆ ಖಂಡಿಸ್ತಾ ಇದ್ದೀವಿ. ಏಕೆಂದರೆ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಿದೆ, ಕರ್ನಾಟಕದ ತೆರಿಗೆಗೆ ಕೂಡ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಇವರೆಲ್ಲರೂ ಬಂದು, ನಮ್ಮ ಹೆಣ್ಮಕ್ಳು ಕೂಡ ಬಂದಿದ್ದಾರೆ, ಎಲ್ಲ ಒಂದು ಭಾಗದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ 1 ರೂಪಾಯಿ ಉಳಿಸ್ಕೊಂಡಿಲ್ಲ ಅಂತ. ಅವರು ಯಾವತ್ತು ಸತ್ಯ ಹೇಳಿದ್ದಾರೆ? ಸುಳ್ಳೇ ಅವ್ರದ್ದು. ಸುಳ್ಳೇ ಅವ್ರು ಮಾತ್ರ ಯಾವತ್ತು ನೋಡಿದ್ರು ಸುಳ್ಳೇ ಹೇಳ್ತಾ ಇರೋದು. ಕಾಂಗ್ರೆಸ್ ಆಫೀಸ್ ಬಿಡ್ರಿ, ಬಿಟ್ಟರೆ ಹಾಕೊಳ್ಳೋ. Down BJP, down BJP. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.